ಇನ್ನು ಅನರ್ಹ ಬಿಪಿಎಲ್ ಕಾರ್ಡ್ಗಳ ಪರಿಶೀಲನೆಗೆ ಆಹಾರ ಇಲಾಖೆ ಮುಂದಾಗ್ತಾ ಇದೆ. ಅರ್ಹತೆ ಇರೋರಿಗೆ ಮಾತ್ರ ಕಾರ್ಡ್ ಕೊಡೋಕೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅನರ್ಹ ಬಿಪಿಎಲ್ ಕಾರ್ಡ್ಗಳ ಪರಿಶೀಲನೆ ಆಗ್ತಾ ಇದೆ. ಯಾರ್ಯಾರಿಗೆ ಅರ್ಹತೆ ಇರುತ್ತೋ ಅವ್ರಿಗೆ ಮಾತ್ರ ಕಾರ್ಡ್ ಕೊಡೋಕೆ ಪರಿಶೀಲನೆ ಮಾಡ್ತಾ ಇರೋದು. ಸುಮಾರು 12 ಅಂಶಗಳ ಆಧಾರವಾಗಿ ಅನರ್ಹ ಕಾರ್ಡ್ಗಳ ಲಿಸ್ಟ್ ಔಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮಾನದಂಡ ಪ್ರಕಾರನೇ ಅನರ್ಹ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. PM ಕಿಸಾನ್ ಯೋಜನೆಯ ಅಡಿಯಲ್ಲಿ ಭೂಮಿ ಇರೋರ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ. ಕಂಪನಿಗಳ ಡೈರೆಕ್ಟರ್ಗಳ BPL ಕಾರ್ಡ್ಗಳೂ ಕೂಡ ರದ್ದಾಗುತ್ತೆ. ಒಂದಷ್ಟು ಮಾನದಂಡಗಳನ್ನು ಕೇಂದ್ರ ಸರ್ಕಾರ ಏನು ಕೊಟ್ಟಿದೆಯೋ ಅದೇ ಮಾನದಂಡಗಳನ್ನೇ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ತಾ ಇರೋದು BPL ಕಾರ್ಡ್ಗಳನ್ನು. ಆ ಮಾನದಂಡಗಳು ಏನೇನು ಅಂತ TV ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. PM ಕಿಸಾನ್ ಯೋಜನೆಯಡಿ 7.5 ಎಕರೆಗಿಂತ ಹೆಚ್ಚು ಭೂಮಿ ಇರೋರು ಸುಮಾರು 34,710 ಜನ ಇದ್ದಾರೆ. ಆದಾಯ 1,20,000ಕ್ಕಿಂತ ಜಾಸ್ತಿ ಇರೋರು ಸುಮಾರು 5,80,000 ಇದ್ದಾರೆ. 6ರಿಂದ 12 ತಿಂಗಳವರೆಗೂ ಅಕ್ಕಿ ಪಡೆಯೋರು 17,000 ಚಿಲ್ಲರೆ ಇದ್ದಾರೆ. GST ಹೊಂದಿದ್ದು 25 ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ಹೊಂದಿರೋರು 2,695 ಜನ ಇದ್ದಾರೆ. 100 ವರ್ಷ ಮೇಲ್ಪಟ್ಟ ಪಡಿತರ ಫಲಾನುಭವಿಗಳು 2,050 ಜನ ಇದ್ದಾರೆ. ಇದು ಮಾನದಂಡಗಳನ್ನು ಇಟ್ಕೊಂಡು ಎಷ್ಟು ಜನಸಂಖ್ಯೆ ಹೊಂದಿದ್ದಾರೆ ಅನ್ನೋದು.